ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಾವು ಈಗಾಗಲೇ ನಾವು ಹೊನ್ನಾವರ ಭಾಗದಲ್ಲಿ ಬಂದಿದ್ದೀವಿ. ಯಾಕಂದ್ರೆ ನಮ್ಮ ಮಾಜಿ ಭಟ್ಕಳ ಮತ್ತು ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರಾದಂತಹ ನಾವು ಶಿವಾನಂದ ನಾಯ್ಕ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ವಿ. ಯಾಕಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅವರಿಗೊಂದು ಸಂದರ್ಶನವನ್ನು ತಗೊಳ್ಳೋದ್ರ ಮೂಲಕ ಅವರ ಒಂದು ಆಗು ಹೋಗುಗಳ ಮತ್ತೆ ರಾಜಕೀಯದಲ್ಲಿ ವಲಯದಲ್ಲಿ ಯಾವ ರೀತಿ ನಡ್ಕೊಂಡು ಬಂದಿದ್ರು ಅವರು, ಅದ್ರ ಬಗ್ಗೆ ಒಂದು ನಾವು ಸಂದರ್ಶನವನ್ನು ಮುಂದಿನ ದಿನದಲ್ಲಿ ತಗೊಳ್ತೀವಿ. ಮತ್ತೇನಂದ್ರೆ ಅವರು ನಮ್ಮ ರಾಜ್ಯದ ಒಂದು ಸಣ್ಣ ಕೈಗಾರಿಕಾ ಸಚಿವರು ಕೂಡ ಆಗಿ ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ಪುತ್ರರಾಗಿ ಅವರು ಹೆಮ್ಮೆ ತಂದಂತ ಕೀರ್ತಿಯನ್ನು ಕೂಡ ನಮ್ಮ ಜಿಲ್ಲೆಗೆ ಸಲ್ತದೆ. ಯಾಕಂತ ಕೇಳಿದರೆ ನಮ್ಮ ಸಚಿವರಾಗುವಂಥದ್ದೇನು ಅಷ್ಟೊಂದು ಸುಲಭದ ಮಾತಲ್ಲ. ಆ ಸಮಯದಲ್ಲಿ ಯಡಿಯೂರಪ್ಪರ ಆಪ್ತರಾದಂತಹ ಆ ಸಮಯದಲ್ಲಿ ಅವರು ಈಗ ಅವ್ರು ಏನ್ ಮಾಡಿದ್ರು ಕೇಳಿದ್ರೆ ಅವರಿಗೆ ಸಚಿವ ಸ್ಥಾನವನ್ನ ನಮ್ಮ ಜಿಲ್ಲೆಗೆ ಒದಗಿಸಿಕೊಟ್ಟು ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಕೂಡ ಅಪಾರ ಪಾತ್ರವನ್ನ ನಮ್ಮ ಶಿವಾನಂದ ನಾಯ್ಕ ಅವರು ಭಟ್ಕಳ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿರ್ಬೋದು, ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಕೂಡ 10 ಹಲವು ಅಭಿವೃದ್ಧಿ ಕಾರ್ಯವನ್ನ ಕೂಡ ಮಾಡಿ ನಮ್ಮ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಮತ್ತೇನಂದ್ರೆ ಈಗಾಗಲೇ ಅವರು ಮುಂದಿನ ದಿನಗಳಲ್ಲೂ ಕೂಡ ಈಗ ನಮ್ಮ ಏನು ಭಟ್ಕಳ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಆಕಾಂಕ್ಷಿ ಕೂಡ ಆಗಿದ್ದಾರೆ. ತಾವೀಗಾಗಲೇ ತಮ್ಮ ಒಂದು ಎರಡು ಮಾತಿನ ಅನಿಸಿಕೆಯನ್ನು ಶಿವಾನಂದ ನಾಯ್ಕ ಅವರೇ ಹೇಳಬೇಕು. ನಮಸ್ಕಾರ. ಕೇಳಿ. ಅದೇ ನೀವು ಈಗಾಗಲೇ ರಾಜಕೀಯ ವಲಯದಲ್ಲಿ ಈಗಾಗಲೇ ನೀವು ಭಟ್ಕಳ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾದರೂ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ದೀರಾ ಬಿಜೆಪಿ? ಯಾಕಂದ್ರೆ ಸಕ್ರಿಯವಾಗಿ ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು. ಇನ್ನೂ 2.5 ವರ್ಷ ಇದೆ. ಭಟ್ಕಳ ಕ್ಷೇತ್ರದಲ್ಲಿ ಈಗಾಗಲೇ ಸಂಘಟನೆ ಭಾಳ ಕುಸಿದಿದೆ. ಆ ಸಂಘಟನೆಯನ್ನು ಪುನಃ ಚುರುಕುಗೊಳಿಸುವಂಥದ್ದು, ಅದನ್ನು ಪುನಃ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ ಮತ್ತೊಮ್ಮೆ ಭಟ್ಕಳದಲ್ಲಿ BJPಯನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆದಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಸಕ್ರಿಯವಾಗಿ ಈಗಾಗಲೇ ನಾನು ಕ್ಷೇತ್ರದಲ್ಲೂ ಕೂಡ ಓಡಾಡ್ತಾ ಇದ್ದೇನೆ. ಜಿಲ್ಲಾ ಮತ್ತು ರಾಜ್ಯದಲ್ಲೂ ಕೂಡ ಎಲ್ಲ ಸಭೆಯಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದೇನೆ. ಮತ್ತು ಬರುವಂಥ ದಿವಸದಲ್ಲಿ ಸಂಘಟನೆಯನ್ನು ಕಟ್ಟುವುದು ಮುಖ್ಯ ಆಗಿದೆ ಬಿಟ್ಟರೆ ಮತ್ತು ರಾಜ್ಯದ ನಾಯಕರು, ಜಿಲ್ಲಾ ನಾಯಕರು ಯಾವ ರೀತಿ ತೀರ್ಮಾನ ತಗೊಳ್ತಾರೋ ಆ ರೀತಿ ತೀರ್ಮಾನಕ್ಕೆ ಬದ್ಧರಾಗಿ ಬರುವಂಥ ದಿವಸದಲ್ಲಿ ನನಗೆ ಟಿಕೆಟ್ ಬೇಕು ಹೇಳುವಂಥದ್ದು ನನ್ನ ಅಪೇಕ್ಷೆ ಅಲ್ಲ, ಕಾರ್ಯಕರ್ತರ ಅಪೇಕ್ಷೆ ಮತ್ತು ಹಿರಿಯರೆಲ್ಲ ಅಪೇಕ್ಷೆ ಕೂಡ ಇದೆ. ಆ ದೃಷ್ಟಿಯಿಂದ ನಾನು ಕೂಡ ಒಂದು ಅಪೇಕ್ಷಿತನಾಗಿದ್ದೇನೆ. ಬರುವಂಥ ದಿವಸದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ, ಯಾವ ರೀತಿ ಸಂಘಟನೆಯಲ್ಲಿ ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧರಾಗಿ ನಡ್ಕೊಳ್ಳುವಂಥದ್ದು ನಮ್ಮೆಲ್ಲ ಕರ್ತವ್ಯ. ಮತ್ತು ನಾನು ಕಳೆದ 38 ವರ್ಷದಿಂದ ನಾನು ಸಂಘಟನೆಯಲ್ಲಿದ್ದೇನೆ, ಸಂಘಟನೆ ಕೆಲಸ ಮಾಡ್ತಾ ಬಂದಿದ್ದೇನೆ. ಮತ್ತು ಒಂದು ತಾಲೂಕಾ ಅಧ್ಯಕ್ಷನಾಗಿ, ಜಿಲ್ಲಾ ಅಧ್ಯಕ್ಷನಾಗಿ, ರಾಜ್ಯ ಕಾರ್ಯದರ್ಶಿಯಾಗಿ, ಹಿಂದುಳಿದ ವರ್ಗದ ರಾಜ್ಯ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಅನುಭವ ಇದೆ. ಮತ್ತು 2 ಬಾರಿ ಶಾಸಕನಾಗಿ, ಸಚಿವನಾಗಿ ಕೂಡ ಕೆಲಸ ಮಾಡಿದಂಥ ಅನುಭವ ನನಗಿದೆ. ಆ ದೃಷ್ಟಿಯಿಂದ ಬರುವಂಥ ದಿವಸದಲ್ಲಿ ನನ್ನ 2-3 ವರ್ಷದಿಂದ ನನ್ನ ಆರೋಗ್ಯ ಸ್ವಲ್ಪ ಅಷ್ಟು ಸರಿ ಇರಲಾಗಿತ್ತು. ನಾನು ಸ್ವಲ್ಪ ಸಂಘಟನೆಯಿಂದ ದೂರಿದ್ದೆ. ನನ್ನ ಆರೋಗ್ಯ ಈಗ ಪೂರ್ಣ ಪ್ರಮಾಣದಲ್ಲಿ ಸುಧಾರಣೆಯಾಗಿದೆ. ನಾನು ಆರೋಗ್ಯವಾಗಿದ್ದೇನೆ, ಎಲ್ಲ ಕಡೆಗೂ ಓಡಾಡ್ತಾ ಇದ್ದೇನೆ, ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ಆಯಿತು ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ನೀವು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಸಣ್ಣ ಕೈಗಾರಿಕಾ ಸಚಿವ ಸ್ಥಾನವನ್ನು ಅಲಂಕರಿಸಿದವರು. ಆದರೆ ನಿಮಗೆ ರಾಜ್ಯ ಮಟ್ಟದಲ್ಲಿ ಯಾವ್ದಾದ್ರು ಹುದ್ದೆಯನ್ನು ಕೊಟ್ಟಿದ್ದಾರೆ? ಯಾಕಂದ್ರೆ ಬಿಜೆಪಿ ನಡೆಸ್ಕೊಂಡು ಹೋಗುವಂಥದ್ದು. ಯಾಕಂದ್ರೆ ಈಗಾಗಲೇ ನೋಡಿ ರಾಜ್ಯ ಮಟ್ಟದಲ್ಲಿ ಯಡಿಯೂರಪ್ಪರವರ ನೇತೃತ್ವದಲ್ಲಿ ಒಂದು ಬಿಜೆಪಿ ಸರ್ಕಾರ ಅವಾಗ ಸರಿ ಮಾಡಿ ನಡ್ಕೊಂಡು ಬರ್ತಾ ಇತ್ತು. ಈಗಾಗಲೇ ನೋಡ್ರೆ ಭಿನ್ನಮತೀಯರು ಜಾಸ್ತಿ ಆಗಿದ್ದಾರೆ ರಾಜ್ಯ ಮಟ್ಟದಲ್ಲಿ. ಯಾಕಂದ್ರೆ ಒಬ್ಬರು ಮಾತು ಒಬ್ರು ಕೇಳ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನೀವು ರಾಜ್ಯ ಮಟ್ಟದ ಯಾವ್ದಾದ್ರು ಜವಾಬ್ದಾರಿಯನ್ನು ಕೊಟ್ಟರೆ ನಿಭಾಯಿಸುವಂತ ಉತ್ಸುಕರಾಗಿದ್ದೀರಾ? ಅದು ರಾಜ್ಯದಲ್ಲಿ ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿಯಲ್ಲೂ ಇರುವಂತೆ ನಮ್ಮ ಪಾರ್ಟಿಯಲ್ಲೂ ಕೂಡ ಇದೆ ಸಣ್ಣ ಪ್ರಮಾಣದಲ್ಲಿ. ಆದರೆ ಮುಂದೆ ಬರುವಂಥ ದಿವಸದಲ್ಲಿ ರಾಷ್ಟ್ರೀಯ ನಾಯಕರು, ನಮ್ಮ ನಾಯಕರು ಆ ರೀತಿ ಸಂಘಟನೆ ಸರಿ ಮಾಡಲಿಕ್ಕೆ ಆ ರೀತಿ ಸಮರ್ಥ ನಾಯಕರಿದ್ದಾರೆ. ಅದನ್ನು ಸರಿ ಮಾಡ್ಕೊಂಡು ಮುಂದಿನ ದಿವಸದಲ್ಲಿ ಸಂಘಟನೆಯನ್ನು ಸರಿ ಮಾಡ್ಕೊಂಡು ಹೋಗ್ತಾರೆ ಹೇಳುವಂಥ ಪೂರ್ಣ ವಿಶ್ವಾಸ ಇದೆ. ರಾಜ್ಯದಲ್ಲಿ ಸಂಘಟನೆಯಲ್ಲಿ ಜವಾಬ್ದಾರಿ ಕೊಡುವಂಥದ್ದು ಅದು ರಾಜ್ಯದ ನಾಯಕರಿಗೆ ಬಿಟ್ಟಂಥ ವಿಷಯ. ಯಾರ್ಯಾರು ಎಷ್ಟು ಸಮರ್ಥರೋ, ಯಾರ್ಯಾರು ಎಷ್ಟು ಮಟ್ಟಿಗೆ ತೊಡಗಿಸ್ಕೊಳ್ತಾರೋ ಸಂಘಟನೆಯಲ್ಲಿ ಹೇಳಿ ತೀರ್ಮಾನ ತಗೊಂಡು ಅವ್ರು ತೀರ್ಮಾನ ತಗೊಂಡು ಜವಾಬ್ದಾರಿಯನ್ನು ಕೊಡ್ತಾರೆ. ನನಗೂ ಕೂಡ ಅವಕಾಶ ಸಿಕ್ಕಿದ್ರೆ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಹೇಳುವಂಥ ವಿಶ್ವಾಸ ನನಗಿದೆ. ಆಯ್ತು ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ನೀವು ಜಿಲ್ಲಾ ಮಟ್ಟದಲ್ಲಿ ಏನು ಬಿಜೆಪಿ ಪಕ್ಷ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದೆ. ಆದರೆ ನೀವು ಎಲ್ಲ ಯಾವ ರೀತಿಯಲ್ಲಿ ಹೋರಾಟವನ್ನು, ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನೀವಿದ್ದೀರಿ, ಈ ಒಂದು ಆಡಳಿತಾರೂಢ ಪಕ್ಷದ ವಿರುದ್ಧ ಈಗಾಗಲೇ ನೋಡಿ ಅವ್ಯವಸ್ಥೆ ಕೆಲವೊಂದು ಕಡೆ ತಾಂಡವಾಡ್ತಾ ಇದೆ. ರಸ್ತೆ ವಿಷಯದಲ್ಲಿ ಆಗಿರ್ಬೋದು, ಅಭಿವೃದ್ಧಿ ವಿಷಯದಲ್ಲಿ ಆಗಿರ್ಬೋದು, ಇವರು ಫ್ರೀ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಯಾಕಂದ್ರೆ ಅಭಿವೃದ್ಧಿ ಕಡೆ ಕುಟಿತಗೊಳ್ತಾ ಇದೆ. ಆ ಒಂದು ವಿಷಯದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕಳೆದ 2.5 ವರ್ಷದಿಂದ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಕ್ಷೇತ್ರದಲ್ಲೂ ವಿಫಲವನ್ನು ಹೊಂದಿದೆ. ಖಾಲಿ ಆಶ್ವಾಸನೆಯನ್ನು ಕೊಡುವುದು ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದೆ. ಈ ಗ್ಯಾರಂಟಿ ಹೇಳುವಂಥ ಯೋಜನೆಯೊಂದು ಹೇಳಿಕೊಂಡು ಅದೊಂದೇ ಹೆಸರಿನಲ್ಲಿ ಅದು ರಾಜಕೀಯ ಮಾಡ್ತಾ ಇದ್ದಾರೆ ಬಿಟ್ಟರೆ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ. ಎಲ್ಲ ಕಡೆ ರಸ್ತೆ ಗುಂಡಿ ಬಿದ್ದಿದೆ ಮತ್ತು ಎಲ್ಲ ಕಡೆಗೂ ಎಲ್ಲ
ವ್ಯವಸ್ಥೆ ಕೆಟ್ಟೋಗಿದೆ. ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳ್ಕೊಂಡು ಈಗಾಗಲೇ ರಾಜ್ಯದಲ್ಲಿ ನಮ್ಮ ನಾಯಕರು ಕೂಡ ಸಾಕಷ್ಟು ಹೋರಾಟವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಹೋರಾಟವನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಸಂಘಟನೆ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳು ಕೂಡ ಸಮರ್ಥವಾಗಿ ನಿಭಾಯಿಸಿದೆ. ನಾವು ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ. ಆ ಹೋರಾಟದಲ್ಲಿ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ಆಯ್ತು ಶಿವಾನಂದ ನಾಯ್ಕ ಅವರೇ, ಈಗಾಗಲೇ ಅವರು ರಾಜ್ಯ ಸರ್ಕಾರದವರು ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂತ ಕೇಳಿದ್ರೆ ಕೆಲವೊಂದು ಇದರಲ್ಲಿ ನಿಮ್ಮ ಪಕ್ಷದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಜಾತಿ ಗಣತಿಗೆ. ಜಾತಿ ಗಣತಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವರು ಜಾತಿ ಗಣತಿಯನ್ನು ಮಾಡ್ತೇನೆ ಹೇಳುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಮತ್ತು ಪೂರ್ಣ ಪ್ರಮಾಣದ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ, ರಾಜ್ಯ ಸರ್ಕಾರಕ್ಕೆ ಇಲ್ಲ. ಇವರು ಇವತ್ತು ರಾಜ್ಯ ಸರ್ಕಾರ ಇವತ್ತು ಏನು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೇನೆ ಹೇಳುವುದರ ದೃಷ್ಟಿಯಿಂದ ಅವರು ಜಾತಿ ಗಣತಿ ಹೇಳ್ಕೊಂಡು ಹೊರಟಿದ್ದಾರೆ. ಆದರೆ ಅದು ಅವರ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಬಿಟ್ಟರೆ ಅದು ಯಾವುದೇ ಒಂದು ಜನರ ಹಿತಕ್ಕಾಗಿ, ಜನರ ಒಂದು ಕಲ್ಯಾಣಕ್ಕಾಗಿ ಮಾಡುವಂಥ ಯೋಜನೆ ಇದಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು ಅಂತ ತಗೊಂಡು ಈಗಾಗಲೇ ತೀರ್ಮಾನ ತಗೊಂಡಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ತದೆ. ಆ ಜಾತಿ ಗಣತಿಯಿಂದ ನಿಜವಾಗಿ ಜನರಿಗೆ ಅನುಕೂಲ ಆಗ್ತದೆ. ಆಯ್ತು, ಈಗಾಗಲೇ ಶಿವಾನಂದ ನಾಯ್ಕ ಅವರು, ಈಗಾಗಲೇ ಕೇಂದ್ರ ಸರ್ಕಾರದವರು ಜಾತಿ ಗಣತಿಯನ್ನ ಮಾಡ್ಬೇಕಂತಿದ್ದಾರೆ, ರಾಜ್ಯ ಸರ್ಕಾರದವರು ಜಾತಿ ಗಣತಿಯನ್ನ ಮಾಡ್ಬೇಕಂತಿದ್ದಾರೆ. ಈಗಾಗಲೇ ನೀವು ರಾಜ್ಯ ಸರ್ಕಾರದ ಜೊತೆ ಸೇರಿ ಎರಡು ಕಡೆಯಿಂದ ಎರಡು ಪಕ್ಷದವರು ಸೇರಿ ಜಾತಿ ಗಣತಿ ಮಾಡೋದು ನೀವು ಸಮ್ಮತರಾಗಿದ್ದೀರಾ? ನಿಜವಾಗ್ಲೂ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇರುವುದೇ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಧಿಕಾರ. ರಾಜ್ಯ ಸರ್ಕಾರ ಅಂತ ಹೇಳಿದ್ನಲ್ಲ, ನಾನು ಮೊದಲೇ ಹೇಳಿದಾಗೆ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮತ್ತು ಅವರ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿಯವರ ಕುರ್ಚಿಯನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ಜಾತಿ ಹೇಳುವಂಥ ಹೆಸರು ಮೇಲೆ ಇವತ್ತು ಜಾತಿ ಗಣತಿ ಅಂದ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಿದ್ರೆ ನಾವು ಜಾತಿ ಗಣತಿ ಮಾಡ್ತಾ ಇಲ್ಲ, ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಇದು ಅವರ ಒಂದು ರಾಜಕೀಯ ಉದ್ದೇಶಕ್ಕಾಗಿ ಮಾಡೋದು ಬಿಟ್ಟರೆ ಜನಕ್ಕೆ ಅನುಕೂಲ ಆಗಲಿ ಮಾಡುವಂಥದ್ದಲ್ಲ. ಆ ಒಂದು ಸಮೀಕ್ಷೆ ಮುಂದೆ ಬರುವಂಥ ದಿವಸದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನಾಗ್ತದೋ ಅದು ಸರಿಯಾದ ಗಣತಿ ಆಗ್ತದೆ. ಹೌದು, ಈಗಾಗಲೇ 5 ಭಾಗ್ಯವನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತೇವೆ ಅಂತ ಘೋಷಣೆ ಮಾಡಿತ್ತು. ಆದ್ರೆ 5 ಭಾಗ್ಯವನ್ನ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾಕಂದ್ರೆ ಎಲ್ಲ ಕಡೆ ಅವ್ಯವಸ್ಥೆ ತಾಂಡವಾಡ್ತಿರೋದ್ರಿಂದ ಯಾವುದೋ ಒಂದು ಭಾಗ್ಯಗಳು ಸರಿಯಾಗಿ ಅವರಿಗೆ ಸಾರ್ವಜನಿಕರಿಗೆ ದೊರಕ್ತಾ ಇಲ್ಲ. ಅದ್ರ ಭಾಗ್ಯಗಳ ಬಗ್ಗೆ ಸ್ವಲ್ಪ ನಮಗೆ ವಿಸ್ತಾರವಾಗಿ ಹೇಳ್ತೀರಾ? ಯಾಕಂದ್ರೆ ಅವರು ರಾಜ್ಯ ಸರ್ಕಾರ ಮುಖ್ಯವಾಗಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಇವರ ಒಂದು ಈ ಭಾಗ್ಯ ಯೋಜನೆಯನ್ನು ತಂದು ಜನರಿಗೆ ನಾವು ಬೇರೆಯವರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ 40% ಭ್ರಷ್ಟಾಚಾರವನ್ನು ತೊಡಗಿಸಿದ್ದಾರೆ. BJPಯವರು ಹೇಳುವಂಥ ಒಂದು ಆರೋಪವನ್ನು, ಹುರುಳಿಲ್ಲದ ಆರೋಪವನ್ನು ಮಾಡಿ ಆ ರೀತಿ ಪ್ರಚಾರವನ್ನು ತಗೊಂಡು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಅವರು 60ರಿಂದ 70% ಕಮಿಷನ್ ತಗೊಳ್ತಾ ಇದ್ದಾರೆ. ಮತ್ತು ಅವರ ಯೋಜನೆ ಯಾವುದೋ ಒಂದು ಕಾರ್ಯರೂಪಕ್ಕೆ ಸರಿಯಾದ ರೀತಿಯಲ್ಲಿ ಜನರಿಗೆ ಮುಟ್ತಾ ಇಲ್ಲ. 1 ತಿಂಗಳ ಬಂದರೆ 6 ತಿಂಗಳ ಬರುವುದಿಲ್ಲ. ಈ ರೀತಿ ಒಂದು ಜನರ ವ್ಯವಸ್ಥೆಯನ್ನು ಮತ್ತು ಹಿಂದೆ ಮಾಡಿರುವಂಥ ಎಲ್ಲ ಯೋಜನೆಯನ್ನು ನಿಲ್ಲಿಸಿದ್ದಾರೆ. ಹಿಂದೆ ಇರುವಂಥ ಸಾಕಷ್ಟು ಜನಪರವಾದ ಯೋಜನೆಯನ್ನು, ಅದು ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಇದೆಲ್ಲ ಯೋಜನೆಯನ್ನು ನಿಲ್ಲಿಸಿದ್ದಾರೆ. ಮತ್ತು ಇವರ ಯೋಜನೆಯನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಜನರಿಗೆ ಮುಟ್ಟಿಸ್ತಾ ಇಲ್ಲ. ಆಯ್ತು, ಈಗಾಗಲೇ ನಮ್ಮ ಜಿಲ್ಲೆಯ ಹಿರಿಯ ಒಂದು ರಾಜಕಾರಣಿಯಾದಂಥ ದೇಶಪಾಂಡೆ ಅವರು ಈಗಾಗಲೇ ನಮ್ಗೇನು ಕೇಳಿದಾರೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕಂತ ಕೇಳಿದಾಗ ಉಡಾಪೆ ಮಾತನ್ನ ಆಡಿದ್ದಾರೆ ಅವರು. ಯಾಕಂದ್ರೆ ನಿಮ್ಗೂ ಇಲ್ಲಿ ಹೆರಿಗೆ ಮಾಡಿಸ್ತೇವೆ ಅಂತ ನೀವು ನೋಡಿದ್ರಿ ಆ ಮಾಧ್ಯಮದ ಮುಂದೆ ಹೇಳಿರೋದು. ಈಗ ಅವರು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದ್ರ ಇಂಥ ಉಡಾಪೆಗಳ ಮಾತು ಬಗ್ಗೆ ನೀವೇನು ಹೇಳ್ತೀರಿ? ಅವರು ಹಿರಿಯರಿದ್ದಾರೆ ಮತ್ತು ಅವರ ಲೆವೆಲಿಗೆ ಮತ್ತು ಅವರ ಒಂದು ವ್ಯಕ್ತಿತ್ವಕ್ಕೆ ಸರಿಯಾದ ಮಾತು ಅಂತೇಳಿ ನಾನು ಭಾವಿಸುವುದಿಲ್ಲ. ಅಂಥ ಮಾತನಾಡೋದು ಅವರಿಗೆ ಪ್ರಶ್ನೆ ಕೇಳಬೇಕು. ಅವರ ಬಾಯಲ್ಲಿ ಆ ಮಾತು ಯಾಕೆ ಬಂತೋ ಗೊತ್ತಿಲ್ಲ, ಅದು ಸರಿಯಾದದ್ದಲ್ಲ ಅದು ಅಂತೇಳಿ ನನ್ನ ಭಾವನೆ. ಆಯ್ತು, ಈಗಾಗಲೇ ನಿಮಗೆ ಆರಿಸಿ ತಂದಂತ ಭಟ್ಕಳ ಹಾಗೂ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಒಂದು ಏನು ಈಗಾಗಲೇ ಹಾಲಿ ಶಾಸಕರಿದ್ದಾರೆ, ಅವ್ರದ್ದು ಕೆಲವೊಂದು ಕಡೆಗೆಲ್ಲ ಭ್ರಷ್ಟಾಚಾರ ಅಂದ್ರೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಈಗ ನಿಮ್ಗೆ ಮುಖ್ಯವಾಗಿ ನಿಮ್ಮ ಕ್ಷೇತ್ರ, ನೀವು ಆಯ್ಕೆ, ನೀವು MLA ಶಾಸಕರಾದಂಥ ಕ್ಷೇತ್ರ ಮತ್ತು ನಿಮಗೆ ಏನಂದ್ರೆ ಓಟ್ ಹಾಕಂತ ಕ್ಷೇತ್ರ, ಅಲ್ಲಿ ಇಲ್ಲಿ ಅಭಿವೃದ್ಧಿ ಬಗ್ಗೆ ವ್ಯವಸ್ಥೆ ತಾಂಡವಾಡ್ತಾ ಇಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ ನಿಮ್ಮ ಕ್ಷೇತ್ರದ ಬಗ್ಗೆ? ಅದ್ರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ನಾವೀಗ ಅದು ಹೋರಾಟ ಏನು ರಾಜ್ಯದಿಂದ ಇದೆ, ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಆಗಿರುವಂಥ ಜನ ವಿರೋಧಿ ಯೋಜನೆ ಇರ್ಬೋದು, ಸರಾವತಿಯ ಪಂಪ್ ಸ್ಟೋರೇಜ್ ಯೋಜನೆ ಇರ್ಬೋದು, ಅದಕ್ಕೂ ಕೂಡ ಹೋರಾಟದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಮತ್ತು ಇಲ್ಲಿಯ ಎಲ್ಲ ಆಗು ಹೋಗುಗಳ ಬಗ್ಗೆ ಮತ್ತು ಇಲ್ಲಿರುವಂಥ ಸಮಸ್ಯೆಗಳನ್ನು ತಗೊಂಡು ಎಲ್ಲ ಹೋರಾಟದಲ್ಲಿ ನಾವಿದ್ದೇವೆ ಮತ್ತು ಪಾಲ್ಗೊಳ್ತಾ ಇದ್ದೇವೆ, ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಈ ಸರ್ಕಾರಕ್ಕೆ ಒಂದು ರೀತಿಯ ಮಾನಸಿಕ ಬುದ್ಧಿ ಸೀಮಿತ ಇಲ್ಲ ಹೇಳ್ಬೋದು. ಯಾವುದೇ ಒಂದು ಹೋರಾಟ ಮಾಡರೂ ಕೂಡ ಅದಕ್ಕೆ ಲಕ್ಷ್ಯವನ್ನು ಕೊಡೋದಿಲ್ಲ, ಅವರಷ್ಟಿಗೆ ಅವ್ರು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯ ಗೋರ್ಕಲ್ ಮೇಲೆ ಮೊಳೆ ಹೊಯ್ದಂಥ ಪರಿಸ್ಥಿತಿ ಅವ್ರದ್ದೊಂದು ಪರಿಸ್ಥಿತಿ ಬಂದಿದೆ. ಏನೂ ಹೇಳಿದ್ರು, ಯಾವುದೇ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಕಿವಿನೂ ಇಲ್ಲ, ಕಣ್ಣೂ ಇಲ್ಲ. ಆದ್ದರಿಂದ
ನಮ್ಮ ಹೋರಾಟವನ್ನು ಮುಂದಿನ ದಿವಸದಲ್ಲಿ ಇನ್ನೂ ಉಗ್ರವಾದ ಹೋರಾಟವನ್ನು ತಗೊಳ್ಳಿಕ್ಕೆ ರಾಜ್ಯದಲ್ಲೂ ತೀರ್ಮಾನ ತಗೊಂಡಿದೆ. ಈಗಾಗಲೇ ಬರ ಬಂದಿದೆ, ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ನೆರೆ ಬಂದು ಎಲ್ಲ ಬೆಳೆ ಎಲ್ಲ ಹಾನಿಯಾಗಿದೆ. ಆ ಪ್ರದೇಶದಲ್ಲಿ ಖಾಲಿಗೆ ಹೋಗಿದ್ದಾರೆ ಬಂದಿದ್ದಾರೆ ಬಿಟ್ಟರೆ ಯಾವುದೋ ಒಂದು ಸರಿಯಾದ ರೀತಿಯಲ್ಲಿ ಪ್ರಮಾಣದಲ್ಲಿ ಅವರಿಗೆ ಪರಿಹಾರವನ್ನು ಕೊಡ್ತಾ ಇಲ್ಲ. ಮತ್ತು ಹಿಂದೆ ರಾಜ್ಯ ಸರ್ಕಾರ ಇರುವಂಥ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಪರಿಹಾರವನ್ನು ಕೊಟ್ಟಂಥದ್ದು ನಾವು ಕಾಣ್ತಾ ಇದ್ದೇವೆ. ಅಂಥ ಒಂದು ವ್ಯವಸ್ಥೆ ಇವತ್ತಿಲ್ಲ. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಎಲ್ಲ ಹೋರಾಟವನ್ನು ನಾವು ಮುಂಚೂಣಿಯಲ್ಲಿದ್ದು ಮಾಡ್ತೇವೆ. ಆಯ್ತು, ಧನ್ಯವಾದಗಳು. ಈಗಾಗಲೇ ಶಿವಾನಂದ ನಾಯ್ಕ ಅವರು ಈಗಾಗಲೇ ನಿಮ್ಮ ಒಂದು ವಿರೋಧ ಪಕ್ಷದವರಾದರೂ ಕೂಡ ನೀವೊಂದು ಒಳ್ಳೆ ರೀತಿಯ ಸಂದೇಶವನ್ನು ರವಾನೆ ಮಾಡಿ. ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು, ನಮಗೊಂದು ಸಂದೇಶದ ಮುಖಾಂತರ ರವಾನೆಯನ್ನು ಮಾಡಿದ್ದೀವಿ. ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಅಭಿನಂದನೆಯನ್ನ ನಾವು ಸಲ್ಲಿಸ್ತಾ ಇದ್ದೇವೆ.